सरस्वती नमो नमः मा सरस्वती नमो नमः विद्यादायिनी नमो नमः हंसवाहिनी नमो नमः ॐ सरस्वती नमो नमः। ನಮಸ್ತೆ ಎಲ್ಲರಿಗೂ. ಸದ್ಯಕ್ಕೆ ನಿಮ್ಮೊಳಗಿನ ಬೆಳಕಿನ ಕರೆ ಏನಿದೆ ಅಂತ ನೋಡೋಣ. ಯಾವ ರೀತಿಲಿ ನಿಮಗೆ ಗೈಡೆನ್ಸ್ ಇದೆ ನೋಡೋಣ. ಸೊ ಸದ್ಯಕ್ಕೆ ನಿಮ್ಮ ಸೋಲ್ ಫ್ಯಾಮಿಲಿಯಿಂದ ನೀವು ದೂರ ಇದ್ದೀರಾ, ನಿಮ್ಮ ಪವರ್ನ ನೀವು ಕಳ್ಕೊಂಡಿದ್ದೀರಾ, ಪವರ್ಲೆಸ್ ಫೀಲ್ ಮಾಡ್ತಿದ್ದೀರಾ ಅನ್ನುವಂಥದ್ದು ಇದೆ. ನಿಮ್ಗೇನ್ ಸರಿ ಅನ್ಸುತ್ತೋ ಅದ್ರ ಬಗ್ಗೆ ನಿಂತ್ಕೊಳ್ಳಿ, ಸ್ಟ್ರಾಂಗ್ ಆಗಿ ನಿಲ್ಲಿ ಅನ್ನುವಂಥದ್ದು ಇದೆ. ನೀವ್ ಒಂಟಿ ಅಂತ ನೀವ್ ಅನ್ಕೊಂಡಿದ್ದೀರಾ, ಎಲ್ಲರಿಂದ ದೂರ ಇರ್ಬೇಕು ಅಂತ ಡಿಸೈಡ್ ಮಾಡಿರೋದ್ರಿಂದ ಒಂದಷ್ಟು ಅಡ್ವಾಂಟೇಜ್ ನಿಮ್ಮ ಶತ್ರುಗಳು ತಗೊಳ್ತಾ ಇರಬಹುದು. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಗಮನನ ವಹಿಸಿ ಅನ್ನುವಂಥದ್ದು ಇದೆ. ಬೇಡದೇ ಇರುವಂತ ವ್ಯಕ್ತಿಗಳ ಜೊತೆ ನಿಮ್ಗೆ ಯಾವುದೇ ಸ್ನೇಹ ಸಂಬಂಧ ಅನ್ನೋದು ಬೇಡ ಅನ್ನುವಂಥದ್ದು ಇದೆ. ಸಾಧ್ಯ ಆದಷ್ಟು ನೀವು ಆರಾಮಾಗಿರ್ತೀನಿ ಅನ್ನುವಂತ ರೀತಿಲಿ ಇದ್ದೀರಾ. ಆದ್ರೆ ನಿಮ್ಮ ಮೇಲೆ ನಡೆದಿರುವಂತ ಕ್ರಿಯೆಗಳು ತುಂಬಾ ದೊಡ್ಡ ಮಟ್ಟದಲ್ಲೇ ಇದೆ. ಸದ್ಯಕ್ಕೆ ಇಲ್ಲಿ ಬಂದಿರುವಂತ ಎನರ್ಜಿ ನನ್ಗೆ ಗೊತ್ತಿಲ್ಲ, ನಂಗೆ ಕಾರ್ಡ್ಸ್ ಬೇರೆ ಹೇಳ್ತಾ ಇದೆ, ಬಟ್ ನಂಗೆ ಎನರ್ಜಿ ಫೀಲೇ ಬೇರೆ ಇದೆ. ಇವತ್ತು ಒಂದಷ್ಟು ಪ್ರಯೋಗಗಳು ನಿಮ್ಮ ಮೇಲೆ ನಡೆದಿರಬಹುದು, ಅಥವಾ ಮುಂದಿನ ಅಮಾವಾಸ್ಯೆ ಇನ್ನೊಂದೆರಡು ಮೂರು ದಿನಗಳಲ್ಲಿ ಏನ್ ಬರುತ್ತೆ ಆ ಅಮಾವಾಸ್ಯೆಯಲ್ಲಿ ನಿಮ್ಮ ಮೇಲೆ ಪ್ರಯೋಗಗಳು ನಡೆಯುತ್ತಾ ಇರಬಹುದು. ಸ್ವಲ್ಪ ಹೆಚ್ಚಿನ ಗಮನನ ವಹಿಸಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಇಲ್ಲಿ ನಿಮ್ಮ ಶತ್ರುಗಳ ಬಗ್ಗೆ ಮಾಹಿತಿ ಇದೆ. ನಿಮ್ಮ ಶತ್ರುಗಳು ನಿಮ್ಮ ಜೀವನಕ್ಕೆ ಬರಬೇಕು, ಅಥವಾ ನಿಮ್ಮನ್ನ ತಮ್ಮ ವಶಕ್ಕೆ ಪಡ್ಕೊಳ್ಬೇಕು. ನಿಮ್ಮ ಶಕ್ತಿ ಇರಬಹುದು, ನಿಮ್ಮ ಹಣ ಇರಬಹುದು, ನಿಮ್ಮ ವರ್ಚಸ್ ಇರಬಹುದು, ಅಥವಾ ನಿಮ್ಮ ಸೌಂದರ್ಯ ಇರಬಹುದು, ಅಥವಾ ನೀವು ಬೇಕು ಅನ್ನುವಂತ ಒಂದು ಹಠ ಇರಬಹುದು. ಅದು ವಾಮಾಚಾರಕ್ಕೆ ತಿರುಗಿರಬಹುದು, ಅಥವಾ ವಾಮಾಚಾರದಲ್ಲೇ ದೊಡ್ಡ ಮಟ್ಟದ ಪ್ರಯೋಗ ಒಂದು ನಡೆಸೋದಕ್ಕೆ ಎಲ್ಲಾ ಒಂದು ಗ್ರೂಪ್ ಏನಿದೆ ಶತ್ರುಗಳು, ಈ ದುಷ್ಟ ವಿದ್ಯೆನ ಕಲ್ತಿರುವಂತ ವಿದ್ಯೆಯಲ್ಲಿ ದುಷ್ಟ ವಿದ್ಯೆ ಅಂತ ಇರೋದಿಲ್ಲ, ಅದನ್ನ ದುಷ್ಟ ಕಾರ್ಯಕ್ಕೆ ಅಂತ ಬಳಸ್ಕೊಳ್ತಾರ ಅಷ್ಟೇನೆ. ಅಂಥವ್ರ ಒಂದು ಗ್ರೂಪ್ ತಯಾರಾಗಿದೆ. ನಿಮ್ಮನ್ನ ಇಲ್ಲ ಅನ್ನಿಸ್ಬೇಕು, ಅಥವಾ ನಿಮ್ಮನ್ನ ಜೀವಂತವಾಗಿ ತಗೊಂಡು ತನ್ನ ವಶದಲ್ಲಿ ಇಟ್ಕೊಂಡು ಜೀವನ ಪರ್ಯಂತ ನಿಮ್ಮನ್ನ ನೋಡ್ಕೊಳ್ಬೇಕು ಅನ್ನುವಂಥ ಭ್ರಮೆಯಲ್ಲಿ ಇದ್ದಾರೆ. ಸೊ ಒಂದ್ ಸ್ಮಾಲ್ ಇನ್ಫಾರ್ಮೇಶನ್ ನಿಮ್ಗೆ ಇವ್ರ ಬಗ್ಗೆ ಇನ್ನೊಂಚೂರು ಡೀಟೇಲ್ ಆಗಿ ಯಾಕೆ ಮಾಡ್ತಿದ್ದಾರೆ ಅನ್ನೋದಾದ್ರೆ, ಇಟ್ಸ್ ಎ ಪಾಸ್ಟ್ ಲೈಫ್ ಕಾರ್ಮಿಕ್ ಇದ್ದಾರೆ, ಪಾಸ್ಟ್ ಲೈಫ್ ಕರ್ಮ ಇದೆ. ಸೊ ಪಾಸ್ಟ್ ಲೈಫ್ ಕರ್ಮ, ಪಾಸ್ಟ್ ಲೈಫ್ ಕಾರ್ಮಿಕ್ ಇರೋದ್ರಿಂದ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಪಾಸ್ಟ್ ಲೈಫ್ ಕರ್ಮ ಮುಗ್ದೋಗಿದೆ, ಪಾಸ್ಟ್ ಲೈಫ್ ರಿಲೇಶನ್ಶಿಪ್, ಕಾರ್ಮಿಕ್ ರಿಲೇಶನ್ಶಿಪ್ ಏನ್ ಬ್ಯಾಲೆನ್ಸ್ ಇತ್ತು, ಅವ್ರು ನಿಮ್ಗೆ ಏನ್ ಕಾಟ ಕೊಡ್ಬೇಕಾಗಿತ್ತು ಎಲ್ಲವೂ ಕೂಡ ಮುಗ್ದೋಗಿದೆ. ಇನ್ಯಾವುದೇ ಒಂದು ಒಳ್ಳೆಯ ರೀತಿಯ ಬದಲಾವಣೆ ಆಗ್ಲಿ, ಅವರಿಂದ ಒಂದು ಒಳ್ಳೆಯ ಎಕ್ಸ್ಪೆಕ್ಟೇಷನ್ ಆಗ್ಲಿ, ಅಥವಾ ಅವ್ರು ಇವತ್ತಿಲ್ಲ ನಾಳೆ ಬದಲಾಗ್ತಾರೆ ಅನ್ನುವಂತ ಭ್ರಮೆ ಆಗ್ಲಿ ನಿಮ್ಗೆ ಬೇಡ ಅನ್ನುವಂಥದ್ದು ಇದೆ. ಸೊ ನೀವು ಯಾವುದೇ ಭ್ರಮೆಯಲ್ಲಿ ಇಲ್ಲ, ನಿಮ್ಗೆ ಕ್ಲಾರಿಟಿ ಇದೆ ಅನ್ನೋದು ಗೊತ್ತಿದೆ. ಬಟ್ ಆದ್ರೂ ಕೂಡ ಅವರು ನಿಮಗೆ ವಿವಾಹದ ವಿಚಾರದಲ್ಲಿ ಅಡ್ಡಿಪಡಿಸ್ತಾ ಇರೋದು, ಮದುವೆ ವಿಚಾರದಲ್ಲಿ ತೊಂದರೆ ಮಾಡ್ತಾ ಇರೋದು. ಅನ್ಫಾರ್ಚುನೇಟ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ. ನಿಮ್ಮ ಪಾಸ್ಟ್ ಲೈಫ್ ಕಾರ್ಮಿಕ್ ಕೂಡ, ಪಾಸ್ಟ್ ಲೈಫಿಗೆ ಸಂಬಂಧಪಟ್ಟಂತ ವ್ಯಕ್ತಿ ಕೂಡ ಈ ಜೀವನದ ಪಾಸ್ಟ್ ಪರ್ಸನ್ನೇ ಆಗಿದ್ದಾರೆ. ಅವರು ನಿಮ್ಮ ರಿಲೇಶನ್ಶಿಪ್ ಅನ್ನ ಹಾಳು ಮಾಡುವಂಥದ್ದು ಇರ್ಬೋದು, ಮದುವೆ ವಿಚಾರದಲ್ಲಿ ತೊಂದರೆ ಮಾಡುವಂಥದ್ದು ಇರ್ಬೋದು, ಅಥವಾ ದಾಂಪತ್ಯ ಜೀವನದಲ್ಲಿ ಬಿರುಕು ಮುಟ್ಟಿಸಿ ನಿಮ್ಮಿಬ್ಬರನ್ನು ದೂರ ಮಾಡುವಂತ ವಿಚಾರಗಳಲ್ಲಿ ಇರಬಹುದು. ಸೊ ಇದೆಲ್ಲವೂ ಕೂಡ ನಡೀತಾ ಇದೆ. ಸೊ ಅನ್ಫಾರ್ಚುನೇಟ್ಲಿ ಕೆಲವರು ಸೋಲ್ಮೇಟ್ ಎನರ್ಜಿಲಿ ಇದ್ದೀರಾ, ಬಟ್ ಅವರಿಗೂ ಆಲ್ರೆಡಿ ಮ್ಯಾರೇಜ್ ಆಗಿರೋದ್ರಿಂದ ಈ ಸೋಲ್ಮೇಟ್ ಎನರ್ಜಿ ಕೂಡ ಕಟ್ ಆಗಿದೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಜೀವನನ ನೀವು ಪವರ್ ಬ್ಯಾಕ್ ತಗೊಳ್ಳಿಲ್ಲ, ನಿಮ್ಮ ಕಂಟ್ರೋಲಿಗೆ ತಗೊಳ್ಳಿಲ್ಲ ಅಂದ್ರೆ ಮುಂದೆ ನಡೆಯುವಂತ ಒಂದಷ್ಟು ಮಾರಣ ಹೋಮಗಳು ಅಂತಾನೆ ಕೇಳಿಸ್ತಾ ಇದೆ. ಶತ್ರುಗಳು ಮಾಡ್ಬೇಕು ಅನ್ಕೊಂಡಿರುವಂತ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ನೀವೇ ಕಾರಣ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಒಂದೆರಡು ಜವಾಬ್ದಾರಿಗಳು ನಿಮ್ಮ ಹೆಗಲಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಸೊ 1, 2, 3 ಜೀವನಗಳಲ್ಲಿ ಒಬ್ಬನೇ ವ್ಯಕ್ತಿ ಅಥವಾ ಒಂದೇ ಶತ್ರು ಮೂರು ಜನ್ಮಗಳಿಂದ ನಿಮ್ಮನ್ನ ಕಾಡ್ತಾ ಇದ್ದಾನೆ. ಮತ್ತೆ ಕರೆಂಟ್ಲಿ ನಿಮ್ಮ ಒಂದು ಫ್ರೆಂಡ್ ಝೋನ್ ಅಲ್ಲಿ 3 ಜನ ಇದ್ರೆ 3 ಜನನ ಮೇಲೂ ಅವನು ತನ್ನ ಹಿಡಿತನ ಸಾಧಿಸೋದಕ್ಕೆ, ಅಥವಾ ತನ್ನ ಒಂದು ವಿದ್ಯೆಯ ಬಲ ಅಥವಾ ಪ್ರಯೋಗದ ಬಲದಿಂದ ಒಂದು ರೀತಿ ರಾತ್ರಿ ಎನರ್ಜಿನ ಅವರು ನೈಟ್ ಮೇರ್ಸ್ ಅಂತ ಏನ್ ಕರೀತಾರೆ, ಆ ತರದ ಒಂದಷ್ಟು ಸಮಸ್ಯೆನ ಮಾಡ್ತಿದ್ದಾನೆ. ಒಂದು ವ್ಯಕ್ತಿ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಇದ್ದಾನೆ. ಸೊ ಅವನು ನಿಮ್ ಜೀವನದಿಂದ ದೂರ ಹೋಗ್ತಾನೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ.
ಯಾಕೆಂದ್ರೆ ನಿಮ್ಮ ಎನರ್ಜಿನ ನೀವು ಅಪ್ಗ್ರೇಡ್ ಮಾಡ್ಕೊಳ್ಳೇಬೇಕು, ಇಲ್ಲಾಂದ್ರೆ ಬೇರೆ ದಾರಿ ಇಲ್ಲ ಅನ್ನುವಂಥದ್ದು ಇದೆ. ಬಹಳಷ್ಟು ವಿಚಾರಗಳಲ್ಲಿ ನಿಮ್ಗೆ ಒಂದು ಅಪ್ಗ್ರೇಡೆಡ್ ಎನರ್ಜಿ ಬರುತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಒಂದಲ್ಲ 2-3 ವಿಚಾರಗಳಲ್ಲಿ ನಿಮ್ಗೆ ಯಶಸ್ಸು ಅನ್ನೋದು ಸಿಗಬೇಕು ಅನ್ನುವಂಥದ್ದು ಇದೆ. ಪಾಸ್ಟ್ ಲೈಫ್ ಎನರ್ಜಿನ ನೀವು ಕಟ್ ಮಾಡ್ಕೊಳ್ಳೇಬೇಕು. ಅದನ್ನ ಹೇಗ್ ಮಾಡ್ಕೊಳ್ಳೋದು ಅಂದ್ರೆ, ಸೊ ಏನು ಮಾಡ್ಬೇಡಿ, ಸುಮ್ನೆ ಒಂದು ಪೇಪರ್ ಅಲ್ಲಿ ನಿಮ್ಗೆ ಏನೇನ್ ಅನ್ಸುತ್ತೋ, ಯಾರ್ಯಾರು ಶತ್ರುಗಳಿದಾರೋ ಅದೆಲ್ಲವನ್ನು ಬರ್ದ್ ಹಾಕಿ ಇಷ್ಟ ಬಂದಷ್ಟು ಅದನ್ನ ಕತ್ರಿ ತಗೊಂಡು ಕಟ್ ಮಾಡಿ, ನಾನೆಲ್ಲ ಹಿಂದಿನ ಜನ್ಮಗಳನ್ನ ನಾನು ಇಲ್ಲಿ ಕಟ್ ಮಾಡಿ ಹಾಕ್ತೀನಿ, ಎಲ್ಲ ಪಾಸ್ಟ್ ಲೈಫ್ ಕಾರ್ಮಿಕರ್ನ ನಾನು ಕಟ್ ಮಾಡಿ ಹಾಕ್ತೀನಿ ಅಂತ ಹೇಳ್ಬಿಡಿ. ಸೊ ಇದರಿಂದ ಒಂದಷ್ಟು ಎನರ್ಜಿ ಕಟ್ ಆಗತ್ತೆ ಅನ್ನುವಂಥದ್ದು ಇದೆ. ಯಾವ್ದಕ್ಕೂ ದುಡುಕಿ ನಿರ್ಧಾರ ತಗೊಂಬೇಡಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಎಲ್ಲದಕ್ಕೂ ನೋ ಅನ್ನುವಂತ ಉತ್ತರ ಇಲ್ಲಿ ಇದೆ. ಬೇಡ ಅನ್ನುವಂಥದ್ದು, ಸ್ಟಾಪ್ ಅನ್ನುವಂಥದ್ದು ಅಥವಾ ನೋ ಅನ್ನುವಂಥ ಉತ್ತರ ಇದೆ. ಸೊ ಹಾಗಾಗಿ ಏನೇ ವಿಚಾರ ಇದ್ರು ಈಗ ಸ್ಟಾಪ್ ಮಾಡಿ, ನೋ ಅಂತ ಹೇಳಿ ಅನ್ನುವಂಥದ್ದು ಇದೆ. ವೆಯ್ಟ್ ಮಾಡಿ, ಪೋಸ್ಟ್ಪೋನ್ ಮಾಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಎಲ್ಲಿಗಾದ್ರೂ ಪ್ರಯಾಣ ಹೋಗ್ಬೇಕು ಅನ್ಕೊಂಡಿದ್ರೆ ಪ್ರಯಾಣನ ಹೋಗ್ಬೇಡಿ, ಪ್ರಯಾಣನ ಸ್ಟಾಪ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ದುಷ್ಟ ಪ್ರಾಣಿಯ ಪ್ರಯೋಗ, ಪ್ರಾಣಿಗಳಲ್ಲಿ ದುಷ್ಟ ಪ್ರಾಣಿ ಇರೋದಿಲ್ಲ, ಬಟ್ ಆ ಪ್ರಾಣಿನ ದುಷ್ಟ ರೀತಿಯಲ್ಲಿ ಪ್ರಯೋಗ ಮಾಡಿ ನಿಮ್ ಮೇಲೆ ಕಳಿಸಿದ್ದಾರೆ ಅನ್ನುವಂಥದ್ದು ಇದೆ. ಸ್ಮಶಾನದ ಪ್ರಯೋಗಗಳು ಕೂಡ ನಂಗೆ ಕಾಣಿಸ್ತಾ ಇದೆ. ಅಮಾವಾಸ್ಯೆ ಇರೋದ್ರಿಂದ ಎಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿದ್ಯೋ ಏನೋ ಗೊತ್ತಿಲ್ಲ, ಬಟ್ ನಂಗೆ ಇದೆಲ್ಲವೂ ಕೂಡ ಅದೇ ರೀತಿ ಕಾಣಿಸ್ತಾ ಇದೆ. ಇದೆಲ್ಲವೂ ಕೂಡ ಬರೀ ಎಂಟಿಟಿ ರೀತಿ ಕಾಣಿಸ್ತಾ ಇದೆ. ನಿಮ್ಮ ಮನೇನ ಖಾಲಿ ಮಾಡಿಸಿದ್ರು ಕೂಡ ಅವರಿಗೆ ನೆಮ್ಮದಿ ಆಗಿಲ್ಲ ಅನ್ನುವಂಥದ್ದು ಇದೆ. ಸೊ ಜೀವನ ಇರೋದೇ ಹಾಗೆ, ಜೀವನ ಯಾವಾಗ್ಲೂ ಕೆಲಸ ಮಾಡ್ತಾನೆ ಇರುತ್ತೆ. ಜೀವನದ ಕರ್ತವ್ಯ ಏನು, ಜೀವನದಲ್ಲಿ ಮುಂದುವರಿತಾನೆ ಇರ್ಬೇಕು ಅನ್ನುವಂಥದ್ದು. ಮಳೆ ಬರ್ಲಿ, ಚಳಿ ಬರ್ಲಿ, ಗಾಳಿ ಬರ್ಲಿ, ಯಾವುದೇ ಋತುಮಾನ ಬರ್ಲಿ, ಸೊ ಅದ್ರ ಕರ್ತವ್ಯ ಅದು ಮಾಡ್ತಾ ಹೋಗುತ್ತೆ. ನಿಮ್ಮ ಕರ್ತವ್ಯನ ನೀವು ಮಾಡ್ತಾ ಹೋಗಿ, ಮುಂದಿಂದು ಎಲ್ಲವೂ ಕೂಡ ನೋಡ್ಕೊಳ್ತಾರೆ ನಿಮ್ಮ ಹಿರಿಯರು ಅನ್ನುವಂಥದ್ದು ಇದೆ. ಸೊ ಎಸ್ಪೆಷಲಿ ನಿಮ್ಮ ಒಂದು ಸೋಲ್ ಫ್ಯಾಮಿಲಿ, ನಿಮ್ಮ ಒಂದು ಸೋಲ್ ಟ್ರೈಬ್ ಏನಿದೆ, ನಿಮ್ಮ ಪೂರ್ವಜರ ಒಂದು ವಿಚಾರಗಳು ಹೇಳೋದಾದ್ರೆ, ನಿಮ್ಮ ಪೂರ್ವಜರು ಹೈಯರ್ ಸೆಲ್ಫ್ ಜೊತೆ ಕನೆಕ್ಟ್ ಆಗಿದ್ದಾರೆ. ಸೊ ಅವರು ನಿಮ್ಮನ್ನ ಹೈ ಲೆವೆಲ್ ಅಲ್ಲಿ ಒಂದು ಸಾಂತ್ವನ ನೀಡೋದಾಗ್ಲಿ, ನಿಮ್ಮನ್ನ ರಕ್ಷೆ ಮಾಡೋದಾಗ್ಲಿ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾರೆ, ಅವರೆಲ್ಲರೂ ಒಂದಾಗಿ ಇದ್ದಾರೆ. ಸೊ ಇದು ಫ್ಯಾಮಿಲಿ ಮೆಂಬರ್ ಇಂದ ಆಗ್ತಾ ಇದೆ ಅಂದ್ರೆ ನೋಡಿ, ಪಾಸ್ಟ್ 3 ಲೈಫ್ ಇಂದ ಆಗ್ತಾ ಇದೆ, 3 ಫ್ಯಾಮಿಲೀಸ್ ಇಂದ, 3 ಜನ್ಮದಿಂದನೂ ಆಗ್ತಾ ಇದೆ, 3 ಫ್ಯಾಮಿಲೀಸ್ ಕಡೆಯಿಂದನೂ ಆಗ್ತಾ ಇದೆ, 3 ಜನರ ಮೇಲೂ ಕೂಡ ಆಗ್ತಾ ಇದ್ದಾರೆ. 3 ಜನ ಸೇರ್ಕೊಂಡು ನಿಮ್ಮೊಬ್ಬರ ಮೇಲೇನು ಕೂಡ ಹೆವಿ ಆಗಿದ್ದಾರೆ. ಅಮಾವಾಸ್ಯೆ ಕಳೆದ ನಂತರ ಒಳ್ಳೆಯ ಬೆಳಕು ಬರಬೇಕು ಅನ್ನುವಂಥದ್ದು ಇದೆ. ದಯವಿಟ್ಟು ಎಚ್ಚರಿಕೆನ ಇಡಿ. ನಿಮ್ಮ ದೇಹ, ನಿಮ್ಮ ಆತ್ಮ, ನಿಮ್ಮ ಮನಸ್ಸು ಎಲ್ಲವೂ ಕೂಡ ನಿಮ್ಮ ಹತೋಟಿಲಿ ಇರ್ಲಿ. ನಿಮ್ಮ ಹಿಡಿತ ಮೀರಿ ಏನು ಹೋಗೋದು ಬೇಡ. ನನಗೆ ಮೆಸೇಜ್ ಮಾಡೋದಕ್ಕೆ ಇಲ್ಲ ಅಂದ್ರೂ ಸುಮಾರು ಒಂದು 5 ಅವರ್ ಇಲ್ಲೇ ಕೂತಿದ್ದೀನಿ. ನಂಗೆ ಮೆಸೇಜ್ ಹೇಳೋದಕ್ಕೂ ಆಗ್ತಿಲ್ಲ, ಎದ್ದು ಹೋಗೋದಕ್ಕೂ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಯಾವ ರೀತಿಲೂ ನಿಮ್ಗೆ ಮೆಸೇಜ್ ಸಿಗಬಾರ್ದು, ಯಾವ ರೀತಿಲೂ ನಿಮ್ಗೆ ಇದರ ಬಗ್ಗೆ ಮಾಹಿತಿ ಹೋಗಬಾರ್ದು ಅನ್ನುವಂತ ಕಾರಣಕ್ಕೆ ಮಾಡಿದ್ದಾರೆ. ಅದು ನನಗೂ ಮಾಡಿರ್ಬಹುದು, ನಿಮ್ಗೂ ಮಾಡಿರ್ಬಹುದು, ಜಗತ್ತಿನಲ್ಲಿರುವ ಯಾರಿಗಾದ್ರೂ ಮಾಡೇ ಇರಬಹುದು. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬಾರ್ದು. ಯಾಕೆಂದ್ರೆ ಕಾರ್ಮಿಕ್ ಎಂಡಿಂಗ್ ಆಗ್ಲೇಬೇಕು, ಒಂದಲ್ಲ ಒಂದ್ ರೀತಿಲಿ ಆಗತ್ತೆ. ಮತ್ತೆ ಅವ್ರ ಕರ್ಮನ ತುಂಬಿಸ್ಕೊಳ್ಳೋದು ಹೇಗೆ ಅವರು? ಸೊ ಇದೇ ರೀತಿಲಿ ಅವ್ರ ಕರ್ಮನ ಅವರು ತುಂಬಿಸ್ಕೊಳ್ಳೋದು. ಸೊ ಹಾಗಾಗಿ ಹೆಚ್ಚಿನ ಒಂದು ತೊಂದ್ರೆ ಮುಂದಿನ ದಿನಗಳಲ್ಲಿ ಮಾಡುವಂತ ಪ್ರಯತ್ನದಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಬಹಳಷ್ಟು ವಿಧಗಳಲ್ಲಿ ನಿಮ್ಮನ್ನ ಟ್ರ್ಯಾಪ್ ಮಾಡುವಂಥದ್ದು ತಯಾರಿ ನಡೆದಿದೆ, ಅಲ್ಲ ಸಾಕಷ್ಟು ಮಾಡಿದ್ದಾರೆ, ಇನ್ ಮುಂದೆನು ಮಾಡ್ತಾರೆ ಅನ್ನುವಂಥದ್ದು ಇದೆ. ಗುಪ್ತಗಾಮನಿಯಾಗಿ ಬರುವಂತ ಒಂದಷ್ಟು ಸಮಸ್ಯೆಗಳನ್ನ ಮಾಡ್ತಿದ್ದಾರೆ, ಗುಟ್ಟಾಗಿ ರಹಸ್ಯವಾಗಿ ಯಾರಿಗೂ ಗೊತ್ತಾಗದಂತ ರೀತಿಲಿ ಸಮಸ್ಯೆಗಳನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸಾಧ್ಯ ಆದ್ರೆ ಸದ್ಯಕ್ಕೆ ಹೊರಗಡೆ ತಿರ್ಗಾಡೋದು ಬೇಡ. ಮುಂದಿನ ಒಂದಷ್ಟು 10 ದಿನಗಳ ಕಾಲದವರೆಗೂ, ಅಥವಾ ಒಂದಷ್ಟು 10 ಎಸ್ಪೆಷಲಿ ನೈಟ್ ಜರ್ನಿ ಅಂತೂ ಬೇಡವೇ ಬೇಡ ಅನ್ನುವಂಥದ್ದು ಇದೆ. ಸ್ವಲ್ಪ ಹೆಚ್ಚಿನ ಗಮನನ ವಹಿಸಿ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮುಂದಿನ ದಿನಗಳಲ್ಲಿ ಶತ್ರು ಬಾಧೆ ದೇಶಕ್ಕೂ ಕೂಡ ಹೆಚ್ಚಾಗಿ ಇದೆ. ಎಸ್ಪೆಷಲಿ ಅಮರ್ನಾಥ್ ಯಾತ್ರೆ ಅಥವಾ ಹಿಮಾಲಯದ ಕಡೆಗೆ ಯಾತ್ರೆ ಯಾರು ಹೋಗ್ತಾರೆ, ಸೊ ಅವರಿಗೆ ಒಂಚೂರು ಹೆಚ್ಚಿನ ಭದ್ರತೆ ಬೇಕಾಗತ್ತೆ. ಸಾಧ್ಯ ಆದ್ರೆ ಈಗ ಆ ಕಡೆ ಪ್ರಯಾಣ ಬೇಡ ಅನ್ನುವಂಥದ್ದು ಇದೆ. ಯುವರ್ ಗೈಡೆನ್ಸ್ ಇಸ್ ಡಿವೈನ್ಲಿ ಗೈಡೆಡ್ ಅಂತ ಹೇಳ್ತಿದ್ದಾರೆ.
ನಿಮ್ಗೆ ಈಗ ಒಂದಷ್ಟು ಕತ್ತಲೆ ಕಾಣ್ತಾ ಇರ್ಬೋದು, ಆದ್ರೆ ಅದನ್ನ ಆ ಮೆಟ್ಟಲ್ನ ಎಕ್ಕಿ ಹೋಗಿದ ತಕ್ಷಣ ನಿಮ್ಗೆ ಒಳ್ಳೆಯ ಒಂದು ಸುಂದರವಾದಂತ ಲೋಕ ಕಾಣಿಸುತ್ತೆ. ಅಲ್ಲಿಗೆ ಹೋಗಿ ಯಾಕೆ ಪದೇ ಪದೇ ವಾಪಸ್ ಬರ್ತೀರಾ, ಯು ಟರ್ನ್ ಮಾಡಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಬರ್ತಿರುವಂತಹ ಗೈಡೆನ್ಸ್ ಈಗ ಇರಬಹುದು ಅಥವಾ ಫ್ಯೂಚರ್ ಡೇಸ್ ಅಲ್ಲಿ ಇರಬಹುದು, ನಿಮ್ಗೆ ಬರುವಂತ ಗೈಡೆನ್ಸ್ ಏನಿದೆ ಅದು ಡಿವೈನ್ ಗೈಡೆನ್ಸ್ ಇದೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಆ ಡಿವೈನ್ ಗೈಡೆನ್ಸ್ ನ ನೀವು ಪಡ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪೂರ್ವಜರಾಗಿರ್ಲಿ ಅಥವಾ ನಿಮ್ಮ ಇಷ್ಟ ದೈವರಾಗಿರ್ಲಿ ಅಥವಾ ನಿಮ್ಮ ಡಿವೈನ್ ಟೀಮ್, ಏಂಜಲಿಕ್ ಟೀಮ್, ಸ್ಪಿರಿಟ್ ಟೀಮ್ ಇರಬಹುದು, ಅವರೆಲ್ಲರೂ ನಿಮ್ಗೆ ಆಶೀರ್ವಾದನ ಕೊಡ್ತಿದ್ದಾರೆ. ನಿಮ್ಮ ಒಡೆದು ಹೋಗಿರುವಂತ ಮನಸ್ಸು, ಒಡೆದೋಗಿರುವಂತ ಜೀವನ, ನಿಮ್ಮ ಜೀವನನ ಮತ್ತೆ ಸುಸ್ಥಿತಿಗೆ ತರಬೇಕು. ನಿಮ್ಮ ದೇಹ, ಮನಸ್ಸು, ಆತ್ಮನ ಒಂದು ಸುಸ್ಥಿತಿಗೆ ತಗೊಂಬಂದು ಮೊದಲಿನ ಹಾಗೆ ನೀವು ಇರ್ಬೇಕು, ಇನ್ನ ಹೆಚ್ಚಿನ ಒಂದು ಒಳ್ಳೆಯ ರೀತಿಯ ಬದಲಾವಣೆ ನಿಮ್ ಜೀವನದಲ್ಲಿ ಬರ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಸೊ ನೀವು ಮತ್ತೆ ಆ ಒಡೆದು ಹೋದ ಕನ್ನಡಿ ತರನೇ ಇರ್ದಿರ ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗಕ್ಕೆ ಬರೋ ಹಾಗೆ ಆಗಿ ಅನ್ನುವಂಥದ್ದು ಇದೆ. ನಿಮ್ಗೋಸ್ಕರ ಸಾಕಷ್ಟು ಒಳ್ಳೆಯ ಪ್ರಯತ್ನಗಳು ನಡೆಸ್ತಾ ಇದೆ ಯೂನಿವರ್ಸ್. ಯು ಆರ್ ಹೈಲಿ ಪ್ರೊಟೆಕ್ಟೆಡ್ ಅಂಡ್ ಹೈಲಿ ಗೈಡೆಡ್. ತುಂಬಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಕ್ಕಿದೆ ನಿಮ್ಗೆ ಅಂತ ಅವ್ರಿಗೆ ಗೊತ್ತಿದೆ. ಸೊ ಒಂದು ಶತ್ರುಗಳ ವಿರುದ್ಧ ನೀವು ಗೆಲ್ಲುವಂತ ರೀತಿ ಅಥವಾ ಅನಾಯಾಸವಾಗಿ ನಿಮ್ಗೆ ಸಿಗುವಂತ ಒಂದು ಯಶಸ್ಸು, ಇದೆಲ್ಲವೂ ಆ ಒಂದು ಪವರ್ ಏನಿದೆ ನಿಮ್ದು ಅವ್ರನ್ನ ಟ್ರಿಗರ್ ಮಾಡುತ್ತೆ, ಅವರಿಗೆ ಸಮಸ್ಯೆನ ಮಾಡ್ತಾ ಇದೆ. ಸೊ ಏನು ಇಲ್ದಿರ ಇಷ್ಟೊಂದು ಪಡ್ಕೊಳ್ತಿದ್ದೀರಲ್ಲ, ನಮ್ಗೆ ಇಷ್ಟ ಕಷ್ಟಪಟ್ರು ಇಲ್ಲ ಅಂತ. ಸೊ ಪೂರ್ವಾರ್ಜಿತ ಕರ್ಮ ಫಲಗಳನ್ನ ನೀವು ಕ್ಷಮಿಸ್ತಾ ಬಂದಿದ್ದೀರಾ. ಪೂರ್ವಾರ್ಜಿತ ಕಾಂಡಗಳನ್ನ ಅಥವಾ ಕರ್ಮ ಫಲಗಳನ್ನ ಅವರು ಒಂದು ರೀತಿ ದ್ವೇಷವಾಗಿ ಬದಲಾಯಿಸ್ಕೊಳ್ತಾ ಬರ್ತಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಗಮನ ಮತ್ತೆ ಹೆಚ್ಚಿನ ಒಂದು ಭದ್ರತೆ ಬೇಕು ನಿಮ್ಮ ಜೀವನಕ್ಕೆ ಅನ್ನುವಂಥದ್ದು ಇದೆ. ಈ ಜೀವನ ಪ್ರಯಾಣದಲ್ಲಿ ನೀವು ಒಂಟಿ, ನಿಮ್ಗೆ ಯಾರ ಸಹಾಯ ಸಹಕಾರನೂ ಸಿಗೋದಿಲ್ಲ. ಜೀವನ ಪರ್ಯಂತ ನಿಮ್ ಜೊತೆ 100 ಜನ ಇರ್ಲಿ, ಕೋಟಿ ಜನ ಇರ್ಲಿ, ನೀವು ಅಂಟೇನೆ. ನಿಮ್ಮ ಸಮಸ್ಯೆಗಳನ್ನ ನೀವೇ ಬಗೆಹರಿಸ್ಕೊಳ್ಬೇಕು. ಆದ್ರೆ ನಿಮ್ಮಿಂದ ಒಂದಷ್ಟು ಜನಕ್ಕೆ ಒಳ್ಳೇದಾಗತ್ತೆ, ನಿಮ್ಗೆ ಯಾರಿಂದನೂ ಒಳ್ಳೇದಾಗೋದಿಲ್ಲ. ನಿಮ್ಗೆ ಯಾರಿಂದ ಆದ್ರೂ ಒಳ್ಳೇದಾಗತ್ತೆ ಅಂದ್ರೆ ಅದು ನೀವು ನಂಬಿರುವಂತಹ ದೈವದಿಂದ, ಡಿವೈನ್ ಟೀಮ್ ಇಂದ ಅಷ್ಟೇನೆ. ಸೊ ಹಾಗಾಗಿ ನಿಮ್ಮ ಪವರೇ ನಿಮ್ಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ. ನಿಮ್ಮ ಇನ್ನರ್ ಪವರ್, ನಿಮ್ಮ ಇನ್ನರ್ ಸ್ಟ್ರೆಂತ್, ನಿಮ್ಮ ಅಂತರಾಳದ ಕೂಗು, ನಿಮ್ಮ ಅಂತರಾಳದ ಸ್ಪಷ್ಟತೆ, ನಿಮ್ಮ ಆಂತರಿಕ ಭದ್ರತೆ ನಿಮ್ಮನ್ನ ಕಾಪಾಡುತ್ತೆ. ಇದಕ್ಕೆ ಯಾರು ಶ್ರಮಿಸ್ಬೇಕು ಅಂದ್ರೆ ಅದಕ್ಕೆ ನೀವೇ ಕ್ಷಮೆನ ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ. ಯಾಕೆಂದ್ರೆ ನಿಮ್ಮನ್ನ ನೀವು ಕ್ಷಮಿಸ್ತಾ ಇಲ್ಲ, ನಿಮ್ಮದಲ್ಲದ ಅಪರಾಧಗಳಿಗೆ ಸಾಕಷ್ಟು ನೋವನ್ನ ತಿಂದಿದ್ದೀರಾ. ಇನ್ಮೇಲೆ ಈ ಒಂದು ಅವಘಡಗಳು ಬೇಡ ಅನ್ನುವಂಥದ್ದು ಇದೆ. ಸೊ ಎಲ್ಲವೂ ನಿಮ್ಗಾಗೆ ಇದೆ, ಎಲ್ಲವೂ ನಿಮ್ಗೋಸ್ಕರನೇ ಇದೆ. ನಿಮ್ಗೆ ಏನು ಕಾಣಿಸ್ತಾ ಇಲ್ಲ, ಯಾರು ಇಲ್ಲ ಅಂತ ಅನ್ನಿಸ್ತಿದೆ ಅಷ್ಟೇ. ಸೊ ನೀವೆಲ್ಲೋ ಕಳೆದು ಹೋಗಿದ್ದೀರಾ ಪಾಸ್ಟ್ ಅಲ್ಲಿ. ಸೊ ಪ್ರೆಸೆಂಟಿಗೆ ಬನ್ನಿ, ವರ್ತಮಾನ ಕಾಲಕ್ಕೆ ಬನ್ನಿ, ಫ್ಯೂಚರ್ ಆಮೇಲೆ ನೋಡ್ಕೊಳ್ಳೋಣ. ಸದ್ಯದ ಪರಿಸ್ಥಿತಿಲಿ ನೀವು ನಿಮ್ಮ ಪವರಿಗೆ ಬನ್ನಿ ಅನ್ನುವಂಥದ್ದು ಇದೆ. ವಾಗ್ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಯಾವಾಗ್ಲೂ ವಾಸ್ತವದಲ್ಲಿ ಇರಿ ಅನ್ನುವಂಥದ್ದು ಇದೆ. ವಾಸ್ತವದಲ್ಲಿ ಮೆಡಿಟೇಷನ್ ಮಾಡಿ, ಧ್ಯಾನದ ಮುಖೇನ ಸಾಕಷ್ಟು ಇಂದ್ರಿಯ ನಿಗ್ರಹನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರು ನಿಮ್ಮ ಮೇಲೆ ಏನ್ ತೊಂದರೆ ಮಾಡ್ತಿದ್ದಾರೆ ಅವರಿಗೆ ಹೇಳಿ ನೋ ಅಂತ. ಈ ಅಮಾವಾಸ್ಯೆ ನೀವು ಗೆದ್ದಿ ಬರ್ಬೇಕು. ಹೇಗೆ ಗೆಲ್ತಿರೋ ನಿಮಗ್ ಬಿಟ್ಟಿದ್ದು. ಯಾರು ನಿಮಗೆ ರಕ್ಷೆ ಅನ್ನೋದು ಆಗ್ತಾ ಇಲ್ಲ, ಯಾರು ನಿಮ್ಗೆ ಪ್ರೊಟೆಕ್ಷನ್ ಅನ್ನೋದು ಕೊಡ್ತಾ ಇಲ್ಲ. ನೀವು ಪ್ರಪಂಚದ ಯಾವುದೇ ಮೂಲೆಗೆ ಹೋಗಿ ನಾನು ಇವಾಗ ರಕ್ಷೆ ಹಾಕಿಸ್ಕೊಳ್ತೀನಿ, ರಕ್ಷೆ ಮಾಡ್ಕೊಳ್ತೀನಿ, ಕೋಟಿ ಖರ್ಚಾದ್ರೂ ಪರವಾಗಿಲ್ಲ, ನನ್ ರಕ್ಷೆ ನನ್ ಜೊತೆ ಇದೆ ಅಂತ ನೀವು ಅನ್ಕೊಂಡ್ರೆ ಅದು ನಿಮ್ಮ ಮೂರ್ಖತನ ಅಂತ ಹೇಳ್ಬಹುದು. ಸೊ ಸದ್ಯಕ್ಕೆ ನೀವೇನ್ ಮಾಡಬಹುದು, ನಿಮ್ಮ ಸೋಲನ್ನ ನಿಮ್ಮ ಕಂಟ್ರೋಲಿಗೆ ತಗೊಳ್ಳಿ, ನಿಮ್ಮ ಮೈಂಡನ್ನ ನಿಮ್ಮ ಕಂಟ್ರೋಲಿಗೆ ತಗೊಳ್ಳಿ, ನಿಮ್ಮ ಬಾಡಿನ ನಿಮ್ಮ ಕಂಟ್ರೋಲಿಗೆ ತಗೊಳ್ಳಿ, ನಿಮ್ಮ ಪವರ್ ಬ್ಯಾಕ್ ಮಾಡ್ಕೊಳ್ಳಿ. ನಿಮ್ಮ ದೇಹ ಶಕ್ತಿ, ಆತ್ಮಶಕ್ತಿ, ಎಲ್ಲಾ ಶಕ್ತಿಗಳನ್ನು ಒಗ್ಗೂಡಿಸ್ಕೊಂಡು ನೋ ಅಂತ ಹೇಳಿ ನಿಮ್ಗೆ ನೀವು ಪ್ರೊಟೆಕ್ಷನ್ ಹಾಕೊಳ್ಳಿ. ರೆಡಿ ಟು ಫೈಟ್ ಅಂತ ನಿಲ್ಲಿ ಅನ್ನುವಂಥದ್ದು ಇದೆ. ರೆಡಿ ಟು ಫೈಟ್ ಅಂತ ನೀವು ನಿಲ್ಬೇಕು. ಆಗಷ್ಟೇ ನೀವು ಮತ್ತೆ ಈ ಒಂದು ಬದಲಾವಣೆನ ನೋಡೋದಕ್ಕೆ ಸಾಧ್ಯ. ಮತ್ತೆ ಕಟ್ ದ ಕಾರ್ಡ್ಸ್ ಅಂತ ಇದೆ. ಸೊ ಬೇಡದೇ ಇರುವಂತ ಗಂಟುಗಳನ್ನ, ಬೇಡದೇ ಇರುವಂತ ಬಂಧನಗಳನ್ನ ಕಟ್ ಮಾಡ್ಕೊಳ್ಳಿ ಎನ್ನುವಂಥದ್ದು ಇದೆ. ಎಷ್ಟು ರೀತಿಯ ಬಂಧನಗಳು, ಯಾವ ರೀತಿಯ ಬಂಧನಗಳು, ಏನು ಈ ಬಂಧನಗಳಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಹೇಳ್ತಾ ಇದೆ. ಸಾಕು, ಇನ್ನ ಎಷ್ಟು ಅಂತ ಅನುಭವಿಸ್ತೀರಾ.
ಸಾಕ್ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಘಮಘಮಿಸುವಂತ ಪರಿಮಳ ಅವರ ನಿದ್ದೆಗೆಡಿಸ್ತಾ ಇದೆ. ಹಾಗಾಗಿ ಅವರು ನಿಮ್ಮನ್ನ ತಿಂದು ತೇಗುವಂತ ಒಂದು ಕೆಟ್ಟ ಆಲೋಚನೆಯಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮ ವೈಬ್ರೇಷನ್ ತುಂಬಾ ಹೈಯಲ್ಲಿ ಇದೆ. ನಿಮ್ಮನ್ನ ಯಾರು ಏನು ಮಾಡೋದಕ್ಕಾಗೋದಿಲ್ಲ. ನಿಮ್ಮ ಸಾವು ದುಬಾರಿ. ನೀವು ತುಂಬಾ ದುಬಾರಿ. ನೀವು ದುಡ್ಡಿರ್ಲಿ ದುಡ್ಡಿಲ್ದಿರ ಇರ್ಲಿ, ನೀವು ಲಕ್ಷ ಇಟ್ಕೊಂಡಿರಿ, ನೀವು ಭಿಕ್ಷುಕರಾಗಾದ್ರೂ ಇರಿ, ನೀವು ತುಂಬಾ ಬೆಲೆ ಬಾಳುವಂಥವ್ರು. ನಿಮ್ಮ ಬೆಲೆ ತುಂಬಾ ಉನ್ನತ ಮಟ್ಟದಲ್ಲಿ ಇದೆ. ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವೇ ಒಂದು ರೀತಿ ಒರಾಕಲ್ ಅಂತ ಹೇಳ್ತಿದ್ದೆ. ಒರಾಕಲ್ ಅಂದ್ರೆ ಆಯ್ತು, ಅದನ್ನ ಮುಂದಿನ ದಿನಗಳಲ್ಲಿ ವಿಸ್ತರಿಸಿ ಹೇಳ್ತೀನಿ. ಸೊ ಈಗ ಸದ್ಯಕ್ಕೆ ನೀವು ಮುಗ್ದೋಯ್ತು, ಎಲ್ಲ ಖಾಲಿ ಆಯ್ತು ಅನ್ಕೊಂಡಿದ್ರಿಂದಾನೇ ಬೆಳಿತೀರಾ, ಖಾಲಿಯಿಂದಾನೇ ಒಂದು ಹೊಸತನನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಜೀವನ ಪ್ರಯಾಣದ ಹಾದಿ ಏನಿದೆ ಅದನ್ನ ನಂಬಿ ತುಂಬಾ ದೂರ ಬಂದ್ಬಿಟ್ಟಿದ್ದೀರಾ. ಚಿಯರ್ ಅಪ್, ಬಿ ಕೂಲ್, ಬಿ ಕೂಲ್, ಕೂಲ್ ಆಗಿರಿ, ಆರಾಮಾಗಿರಿ, ಆರಾಮ್ಸೆ ಕೇಳಿಸ್ಕೊಳ್ಳಿ. ಸೊ ನಿಮ್ಮ ಆ ದುಃಖ ನನ್ಗೆ ಇಲ್ಲಿ ರೀಡಿಂಗ್ ಮಾಡಕ್ ಆಗ್ತಿಲ್ಲ. ಸೊ ಸಾಕಷ್ಟು ದೂರ ಬಂದ್ಬಿಟ್ಟಿದ್ದೀರಾ, ಸಾಕಷ್ಟು ಬಂಧನದ ಒಳಗೆ ಎಷ್ಟೊಂದು ಪಡ್ಕೊಂಡಿದ್ದೀರಾ, ಎಷ್ಟೊಂದು ಕಳ್ಕೊಂಡಿದ್ದೀರಾ. ಸೊ ಇನ್ನೊಂದ್ ಸ್ವಲ್ಪ ದೂರ ಇದೆ ಅಷ್ಟೇ. ದಯವಿಟ್ಟು ಸೋಲೊಪ್ಕೊಂಬೇಡಿ. ಈ ಒಂದು ಗೆಲುವು ಜೊತೆ ನಿಮ್ ಜೊತೆ ಯಾರು ಇಲ್ಲ ಅನ್ಕೊಂಬೇಡಿ. ನಿಮಗ್ ನೀವೇನೆ ತಾಯಿ ಅನ್ನುವಂಥದ್ದು ಇದೆ. ಸೊ ಹೌ ಕ್ಯಾನ್ ಯು ಮದರ್ ಯುವರ್ ಸೆಲ್ಫ್ ಅಂತ ಇದೆ. ನಿಮಗ್ ನೀವೇ ಇವಾಗ ತಾಯಿ, ನಿಮಗ್ ನೀವೇ ಇವಾಗ ರಕ್ಷಣೆಯನ್ನ ಮಾಡ್ಕೊಳ್ಬೇಕು. ಒಬ್ಬ ಮಗು ಒಬ್ಬ ತಾಯಿನ ಹೇಗೆ ರಕ್ಷಿಸ್ಕೊಳ್ಳುತ್ತೆ, ಅಥವಾ ಒಬ್ಬ ತಾಯಿ ಒಂದು ಮಗುನ ಹೇಗೆ ರಕ್ಷಿಸುತ್ತೆ, ಇದೇ ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿದಿರುವಂಥದ್ದು. ಇದು ಮುಂದಿನ ದಿನಗಳಲ್ಲಿ ಇಡೀ ಜಗತ್ತು ನೋಡುವಂತ ಸನ್ನಿವೇಶ ಬರುತ್ತೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ನಿಮ್ಗೆ ನೀವು ಇವಾಗ ತಾಯಿಯಾಗಿ ಕೇರ್ ಟೇಕ್ ಮಾಡ್ಬೇಕು. ಆಕೆ ಹೇಗೆ ತನ್ನ ಮಗುನ ರಕ್ಷಿಸ್ಕೊಳ್ತಾಳೆ ಹಾಗೆ. ಯಾಕೆ ಅಂದ್ರೆ ನಿಮ್ಮ ಇಡೀ ಜೀವನ ಪಯಣದಲ್ಲಿ ಮುಂದೆ ಸದ್ಯಕ್ಕೆ ಯಾರು ಇಲ್ಲ ಅಂತ ಅನ್ಸುತ್ತೆ. ಮುಂದೆ ಯಾರಾದ್ರೂ ಸೇರ್ಕೊಳ್ಬಹುದು, ಸೇರ್ಕೊಳ್ದಿರ ಇರ್ಬೋದು. ಡಿವೈನ್ ನಿಮ್ ಜೊತೆ ಇದೆ, ಆದ್ರೆ ಕಾಣದ ಕೈ ಯಾರಿಗೂ ಕಾಣಿಸೋದು ಇಲ್ಲ, ಹಾಗೇನೆ ನಿಮ್ಗೂ ಕಾಣಿಸ್ತಾ ಇಲ್ಲ. ಹಾಗಾಗಿ ನೀವು ಒಂಟಿ ಅಂತ ಅನ್ಕೊಳ್ತಿದ್ದೀರಾ. ನಥಿಂಗ್ ಟು ವರಿ. ಮುಂದಿನ ದಿನಗಳಲ್ಲಿ ನಿಮ್ಗೆ ಸಾಕಷ್ಟು ಒಳ್ಳೆಯ ರೀತಿಯ ಬದಲಾವಣೆಗಳು ಬೇಕು ಅಂದ್ರೆ ಈಗ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ಯಾವ ರೀತಿ ಮಾಡ್ತೀರಾ ಅದು ನಿಮ್ಗೆ ಬಿಟ್ಟಂತಹ ವಿಚಾರ, ನೀವು ಮಾಡ್ಲೇಬೇಕು. ಎಸ್ಪೆಷಲಿ ಮಲಗಿದ್ದಾಗ ದೇಹ ಬಿಟ್ಟು ಹೊರಗೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸೊ ಮನೆ ಒಳಗೆ ಇರಿ ಅನ್ನುವಂಥದ್ದು ಇದೆ. ಅದು ದೇಹದ ಮನೆ ಆಗಿರ್ಬೋದು, ಅಥವಾ ಮನಸ್ಸಿನ ಮನೆ ಆಗಿರಬಹುದು, ಅಥವಾ ಬೇರೆ ರೀತಿಯ ಮನೆಗಳಾಗಿರಬಹುದು. ಮನೆಯಿಂದ ಹೊರಗೆ ಹೋಗ್ಬೇಡಿ, ಎಸ್ಪೆಷಲಿ ನಿದ್ದೆ ಮಾಡಿದ್ಮೇಲೆ ಎದ್ದು ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಒಂದು ಹೊಸ ರೀತಿಯ ಬದಲಾವಣೆ ನಿಮ್ಗೋಸ್ಕರ ಕಾಯ್ದಿರ್ಬೇಕಾದ್ರೆ, ಶತ್ರು ಕಾಟ ಇಷ್ಟೊಂದು ಇರ್ಬೇಕಾದ್ರೆ, ಸೊ ದೈವ ಬಲನ ನಿಮ್ ಜೊತೆನ ಇಟ್ಕೊಂಡು ನೀವು ಮುಂದುವರಿಬೇಕಾಗತ್ತೆ. ಮುಂದುವರಿಸಿ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜೀವನ ಸಾಕಷ್ಟು ಬದಲಾವಣೆನ ತೋರಿಸ್ತಾ ಇದೆ. ಬಿ ಎ ವಾರಿಯರ್. ನಿಮ್ಮ ಅಂತರಾಳದ ಪ್ರಶ್ನೆಗಳಿಗೆ ಉತ್ತರನ ಕೊಡಿ. ನಿಮ್ಮ ಮನಸ್ಸಿನ ಆಳದಲ್ಲಿ ಉದ್ಭವಿಸಿರುವಂತ ಪ್ರಶ್ನೆಗಳಿಗೆ ಉತ್ತರ ಸಿಗತ್ತೆ ಅನ್ನುವಂಥದ್ದು ಇದೆ. ರೆಡಿ ಟು ವಾರ್, ರೆಡಿಯಾಗಿ ಅನ್ನುವಂಥದ್ದು ಇದೆ. ಇದು ದೇಶದ ಮಟ್ಟಿಗಾದ್ರೂ ಆಗಿರ್ಬೋದು, ನಿಮ್ಮ ದೇಹದ ಮಟ್ಟಿಗಾದ್ರೂ ಆಗಿರ್ಬೋದು, ಅಥವಾ ನಿಮ್ಮ ಸ್ಪಿರಿಚುವಲ್ ಲೆವೆಲ್ ಅಲ್ಲಾದ್ರೂ ಆಗಿರ್ಬೋದು, ನಿಮ್ಮ ಶತ್ರುಗಳ ಮಟ್ಟಿಗಾದ್ರೂ ಆಗಿರ್ಬೋದು. ಎಲ್ಲಾನು ಓವರ್ ಆಗಿ ಸಾಕಷ್ಟು ಸೂಕ್ಷ್ಮದಲ್ಲೇ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಇಲ್ಲಿ ವಿಚಾರಗಳು ಬರ್ತಾ ಇದೆ ಅಂತ ಹೇಳ್ಬೋದು. ನಾನು ಸದ್ಯಕ್ಕೆ ಯಾರು ನಿಮ್ಮನ್ನ ಟ್ರಿಗರ್ ಮಾಡ್ತಿದ್ದಾರೆ, ಏನು ನಿಮ್ಗೆ ಟ್ರಿಗರ್ ಮಾಡ್ತಿದೆ, ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಏನನ್ನ ಪಡ್ಕೊಳ್ಳುವಂತ ಪ್ರಯತ್ನ, ಏನನ್ನ ಕಳ್ಕೊಳ್ಳುವಂತ ಪ್ರಯತ್ನ, ಎಲ್ಲಿಗೆ ಹೋಗಿ ಮುಟ್ಟುವಂತ ಪ್ರಯತ್ನದಲ್ಲಿ ಇದ್ದೀರಾ, ಇದನ್ನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ನೀವಿರುವಂತ ಸ್ಥಳನೇ ಚೆನ್ನಾಗಿದೆ, ಅದನ್ನೇ ಒಂದ್ ರೀತಿ ಸ್ವಚ್ಛಂದವಾಗಿ ನೋಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮನಸ್ಸಿನ ಆಳದಲ್ಲಿ ಹುದುಗಿರುವಂತ ಎಲ್ಲ ಕಲ್ಮಶಗಳನ್ನು ಹೊರಗಾಕಿ ನಿಮ್ಮ ಒಂದು ಇನ್ನರ್ ಟೆಂಪಲ್, ನಿಮ್ಮ ಮನಸ್ಸಿನ ಮಂದಿರವನ್ನು ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. 1111 ಪೋರ್ಟಲ್ ಮುಗೀತು. ಸೊ 1111 ಪೋರ್ಟಲ್ ನಿಮ್ ಜೀವನಕ್ಕೆ ಒಂದು ಹೊಸ ಆಯಾಮನ, ಒಂದು ಹೊಸ ಭವಿಷ್ಯನ, ಒಂದು ಹೊಸ ಬಾಗಲ್ನ ತೆಗೆದು ಬಿಟ್ಟಿದೆ.
ಸೊ 12 ಪೋರ್ಟಲ್ ಅಷ್ಟರಲ್ಲಿ ನಿಮ್ಮ ಜೀವನದಲ್ಲಿ ಒಂದು ನಗು ಬರುತ್ತೆ, ಒಂದು ಅಧಿಕಾರ ಬರುತ್ತೆ. ಅಲ್ಲಿವರೆಗೂ ಇದನ್ನ ನೀವು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೇಕು, ಪಡ್ಕೊಳ್ಬೇಕು, ಯಶಸ್ಸನ್ನ ನೋಡ್ಬೇಕು, ಇದು ನಿಮ್ಗೆ ಬಿಟ್ಟಂತ ವಿಚಾರ. ಇದನ್ನ ಮಾಡ್ತಿರೋ ಬಿಡ್ತಿರೋ ನಿಮಗ್ ಬಿಟ್ಟಿದ್ದು, ಬಟ್ ನೀವು ಮಾಡೇ ಮಾಡ್ತೀರಾ ಅನ್ನುವಂಥ ನಂಬಿಕೆ ನನಗೆ ಇದೆ ಅನ್ನುವಂಥದ್ದು ಇದೆ. ಯಾಕೆ ಅಂದ್ರೆ ಎಷ್ಟು ರಾತ್ರಿಲಿ ವಾಗ್ದೇವಿ ಇದನ್ನ ಹೇಳಿಸ್ತಿದ್ದಾಳೆ ಅಂತ ಅನ್ಸಿದ್ರೆ, ಸೊ ವಾಗ್ದೇವಿ ನಿಮ್ಮ ಮೇಲೆ ಇಟ್ಟಿರುವಂತ ನಂಬಿಕೆ, ವಿಶ್ವಾಸ ಅದು ಅನ್ನುವಂಥದ್ದು. ಸೊ ಯಮನ ಪಾಶವನ್ನು ಕೂಡ ಬದಲಾಯಿಸುವಂತ, ಯಮನ ಪಾಶವನ್ನು ಕೂಡ ಹೂವಿನ ಹಾರದ ಹಾಗೆ ಹಾಕೊಳ್ಳುವಂತ ನಿಮ್ಮ ಒಂದು ಧೈರ್ಯ ಸ್ಥೈರ್ಯಕ್ಕೆ ಎಲ್ಲರೂ ಕೂಡ ಶರಣಾಗಿದ್ದಾರೆ. ಸೊ ಇನ್ನು ನಿಮ್ಮ ಶತ್ರುಗಳು ಯಾವ ಲೆಕ್ಕ ಅನ್ನುವಂಥ ರೀತಿಲಿ ಇಲ್ಲಿ ಇದೆ. ಸೊ ನಿಮ್ಮ ಡೀಪೆಸ್ಟ್ ಕಾಲಿಂಗ್ ಏನಿದೆ ಅದ್ರ ಕಡೆ ಗಮನನ ಕೊಡಿ. ದಯವಿಟ್ಟು ನಿಮ್ಮ ಆರೋಗ್ಯ ಪೂರ್ತಿಯಾಗಿ ಹದಗೆಡಕ್ಕಿಂತ ಮುಂಚೆ ನಿಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಕುಂಡಲಿನಿ ವೈಬ್ರೇಷನ್ ಸರಿಯಾಗಿ ಇಲ್ಲ, ಒಂದೇ ಫ್ಲೋಲಿ ಇದೆ ಅನ್ನುವಂಥದ್ದು ಇದೆ. ಸೊ ಸರಿಯಾದ ರೀತಿಯಲ್ಲಿ ನಿಮ್ಮ ಇನ್ನೊಂದು ಎನರ್ಜಿನ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಡೀಪ್ DNA ಸೆಲ್ ಲೆವೆಲ್ ಅಲ್ಲಿ ಹೀಲಿಂಗ್ ಬೇಕು, ಅದನ್ನ ಡಿಕೋಡ್ ಮಾಡ್ಕೊಂಡು ಹೀಲಿಂಗ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸತ್ಯ ಯಾವಾಗಿದ್ರು ಸತ್ಯನೇ. ಸೊ ಸತ್ಯ ಎಲ್ಲಿದ್ರು ಸತ್ಯನೇ. ಸತ್ಯಮೇವ ಜಯತೆ ಅನ್ನೋದನ್ನ ಮರಿಬೇಡಿ ಅನ್ನುವಂಥದ್ದು ಇದೆ. ಈ ಒಂದು ಗುಹೆಯಿಂದ ಹೊರಗೆ ಬನ್ನಿ, ನಿಮ್ಮ ಜೀವನದಲ್ಲಿ ಒಂದು ಬಂಧನದಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ನಿಮ್ಮ ಧ್ವನಿನ ಜಗತ್ತಿಗೆ ಕೇಳಿಸಿ ಅನ್ನುವಂಥದ್ದು ಇದೆ. ಸೊ ಮಿಂತಕಾನ ಇದೆ. ಸೊ ನಿಮ್ ಜೀವನನೇ ಒಂದು ಲೈಟ್ ವರ್ಕರ್ ಆಗಿ, ನಿಮ್ಮ ಜೀವನ ಈ ಭೂಮಂಡಲವನ್ನ ಒಂದು ರೀತಿ ಬೆಳಕಿನ ರೀತಿಲಿ ಸರಿಯಾದ ಮಾರ್ಗದರ್ಶನ ಕೊಟ್ಕೊಂಡು, ಎಲ್ಲರ ಭಾವನೆಗಳನ್ನು ಹಿಡಿತದಲ್ಲಿ ಇಟ್ಕೊಂಡು, ಶಾಂತ ರೀತಿಲಿ ಎಲ್ಲರ ಮನಸ್ಸುಗಳು, ಎಲ್ಲರ ಆಲೋಚನೆಗಳು ಶಾಂತ ರೀತಿಲಿ ಪ್ರವಾಹ ಮಾಡೋ ಹಾಗೆ ಅಥವಾ ಹರಿಯೋ ಹಾಗೆ ನೋಡ್ಕೊಳ್ಳುವಂಥದ್ದು. ಭಾವನೆಗಳ ಏರಿಳಿತವನ್ನು ಸಮತೋಲನದಲ್ಲಿ ಇಡ್ಸೋದಕ್ಕೆ ನಿಮ್ಮ ಈ ಒಂದು ವಾಯ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ, ಅಥವಾ ನಿಮ್ಮ ಈ ಒಂದು ಜೀವನ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಸರಿಯಾದ ರೀತಿಲಿ ಮುಂದುವರಿಸಿ ಅನ್ನುವಂಥದ್ದು ರೀತಿ ಇದೆ ಇಲ್ಲಿ. ಕ್ರಿಯೇಟಿಂಗ್ ಹೆವನ್ ಆನ್ ಅರ್ತ್, ಇಟ್ಸ್ ಹ್ಯಾಪನಿಂಗ್. ಸೊ ಭೂಮಿ ಮೇಲಿನ ಸ್ವರ್ಗ ಏನಿದೆ, ಅಥವಾ ಭೂಮಿನೇ ಒಂದು ಸ್ವರ್ಗ. ಸೊ ಎಲ್ಲಾ ಲೋಕಕ್ಕಿಂತ ಸುಂದರವಾದಂತ ಲೋಕ ಯಾವ್ದಾದ್ರು ಇದ್ರೆ ಜಗತ್ತಲ್ಲಿ, ಇಡೀ ಬ್ರಹ್ಮಾಂಡದಲ್ಲಿ, ಅದು ಭೂಲೋಕ ಅಂತ. ಸೊ ಯಾಕೆ ಅಂದ್ರೆ ಗುರುಗ್ರಹದಲ್ಲಿ ಒಂದಿದ್ರೆ ಒಂದಿಲ್ಲ, ಸೂರ್ಯನಲ್ಲಿ ಒಂದಿದ್ರೆ ಒಂದಿಲ್ಲ, ಚಂದ್ರನಲ್ಲಿ ಒಂದಿದ್ರೆ ಒಂದಿಲ್ಲ. ಸೊ ಎಲ್ಲವೂ ಇರುವಂತ ಲೋಕ ಸೊ ಭೂಲೋಕ. ಅದಕ್ಕೆ ಬಹಳಷ್ಟು ಅನ್ಯಗ್ರಹ ಜೀವಿಗಳು ಕೂಡ ಭೂಮಿ ಮೇಲೆ ಬಂದು ಹೋಗುವಂಥದ್ದು. ಇನ್ ಮುಂದಕ್ಕೆ ಜಾಸ್ತಿ ಅನ್ಯಗ್ರಹ ಜೀವಿಗಳನ್ನು ಕೂಡ ನಾವು ನೋಡ್ತೀವಿ ಅನ್ನುವಂಥದ್ದು ಇದೆ. ಹಾಗಾಗಿ ಸದ್ಯಕ್ಕೆ ಯು ಆರ್ ಆಲ್ರೆಡಿ ಡೂಯಿಂಗ್ ಇಟ್. ಸೊ ಓವರ್ ಥಿಂಕ್ ಮಾಡಬೇಡಿ. ನೀವೇನ್ ಮಾಡ್ತಿದ್ದೀರಾ ಆಲ್ರೆಡಿ ಕರೆಕ್ಟ್ ಆಗಿದೆ, ಹೀಗೆ ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಎಚ್ಚರ ತಪ್ಪಬೇಡಿ, ಸೋಲು ಒಪ್ಕೊಂಬೇಡಿ, ಮಗುನ ತಾಯಿನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ಒಂದಷ್ಟು ವಿಚಾರಗಳು ಇಲ್ಲಿ ತಾಯಿ ಮತ್ತು ಮಗುವಿನ ವಿಚಾರಕ್ಕೂ ಕೂಡ ಇದೆ. ಸೊ ಉಳಿಸ್ಕೊಳ್ಳಿ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ರಿಟ್ರೀಟ್, ರೆಸ್ಟ್, ಬಿ ಹೆಲ್ಡ್ ಅಂತ ಇದೆ. ಸೊ ದಯವಿಟ್ಟು ಒಂಚೂರು ರೆಸ್ಟ್ ಮಾಡಿ ಒಳ್ಳೆಯ ರೀತಿಲಿ ಬದಲಾವಣೆಗಳನ್ನ ನಿಮ್ಮ ಜೀವನಕ್ಕೆ ನೀವು ತಗೊಂಬನ್ನಿ ಅನ್ನುವಂಥದ್ದು ಇದೆ. ದಯವಿಟ್ಟು ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆ ಇದೆ ಅನ್ನುವಂಥದ್ದು ಇದೆ. ಮೊದಲನೇದು, ಎರಡನೇದು, ಮೂರನೇದು. ಸೊ ಯಾರೋ ಬಂದು ಏನೋ ಒಂದು ಸಹಾಯನ ಮಾಡೋದಿಲ್ಲ, ನಿಮಗ್ ನೀವೇ ಮಾಡ್ಕೊಳ್ಬೇಕು ಅಂತ ಇದೆ. ಸೊ ಯು ಗೋ ಫಸ್ಟ್, ದ ಯೂನಿವರ್ಸ್ ವಿಲ್ ಕ್ಯಾಚ್ ಯು. ಸೊ ನೀವು ಮೊದಲು ಪ್ರಯತ್ನನ ಪಡಿ, ಯೂನಿವರ್ಸ್ ನಿಮ್ಮನ್ನ ಕಾಪಾಡ್ಕೊಳ್ಳುತ್ತೆ, ಉಳಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಇದೆ. ದ ಫೂಲ್ ಕಾರ್ಡ್ ತರ ಇದೆ ಇದು. ಓಕೆ, ಸೊ ದ ಏಜ್ ಆಫ್ ಲೈಟ್. ಸೊ ಎಸ್, ಲೈಫ್ ಟೈಮ್ ಅಲ್ಲಿ, ಈ ಲೈಫ್ ಟೈಮಿಗೋಸ್ಕರನೇ ಸಾಕಷ್ಟು ಲೈಫ್ ಟೈಮ್ ನೀವು ಟ್ರೈನಿಂಗ್ ತಗೊಂಡು ಬಂದಿದ್ದೀರಾ. ಸೊ ಈ ಲೈಫಲ್ಲಿ ನಿಮ್ಗೆ ಆಗಿರುವಂತಹ ಅನುಭವಗಳು ಒಂದು ದೊಡ್ಡ ಮಟ್ಟದ ಬದಲಾವಣೆನೆ ಆಗತ್ತೆ. ಒಂದು ಪಿರಮಿಡ್ ಹೀಲಿಂಗ್ ಅನ್ನ ಹಾಕೊಳ್ಳಿ, ಇದು ಇಮಿಡಿಯೇಟ್ ಆಗಿ ನಿಮ್ಗೆ ಅವಶ್ಯಕತೆ ಇದೆ ಅನ್ನುವಂಥದ್ದು. ಮೊದಲನೇದು, ಎರಡನೇದು, ಮೂರನೇದು, ಮೂರು ಬೇಕಾದ್ರೂ ಆಯ್ಕೆ ಮಾಡಿ. ಸಿಸ್ಟರ್ಹುಡ್ ಆಫ್ ದಿ ರೋಸ್ ಅಂಡ್ ಪ್ಲೇ ಅಂತ ಇದೆ. ಸೊ ಸ್ವಲ್ಪ ಖುಷಿಯಾಗಿರಿ, ತುಂಬಾ ಸೀರಿಯಸ್ ಆಗಿ ಆಗ್ಬೇಡಿ. ಒಂದ್ ರೀತಿ ಸೆಲೆಬ್ರೇಷನ್ ಮೋಡಿಗೆ ಬನ್ನಿ, ಒಂದಷ್ಟು ಸೆಲೆಬ್ರೇಷನ್ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ಸೌಂದರ್ಯ ನಿಮ್ಮ ಮೇಲೆ ಪ್ರಭಾವನ ಬೀರಿದೆ ಅನ್ನುವಂಥದ್ದು ಇದೆ.
ಸೊ ಎಲ್ಲರಲ್ಲೂ ಭಾತೃ ಭಾವನೆನ ನೀವು ನೋಡೋದ್ರಿಂದ ಕೂಡ ನಿಮ್ಗೆ ಒಂದಷ್ಟು ಸಮಸ್ಯೆಗಳು ಆಗಿರಬಹುದು ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಸಿಸ್ಟರ್ ಇಲ್ಲ ಅಥವಾ ಸಿಸ್ಟರ್ಸ್ ಇವರಿಂದ ನಿಮ್ಗೆ ಹೆಚ್ಚಿನ ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇರಬಹುದು. ಜೊತೆಗೆ ಅವರೇ ನಿಮ್ಗೆ ಒಂದು ಒಳಿತಿನ ಮಾರ್ಗ ಕೂಡ ತೋರ್ಸಿರ್ಬಹುದು ಅನ್ನುವಂಥದ್ದು ಇದೆ. ಒಂದ್ ರೀತಿ ನಿಮ್ಮ ಜೀವನದಲ್ಲಿ ಎಲ್ಲ ಒಂದು ಬೆಳವಣಿಗೆಗೆ ಅವರು ಪ್ರಮುಖವಾಗಿ ನಿಲ್ತಾರೆ ಅನ್ನುವಂಥದ್ದು ಇದೆ. ನೀವೊಬ್ಬ ಟೀಚರ್ ಆಗಿರಬಹುದು, ಒಬ್ಬ ಸೈಕಿಕ್ ರೀಡರ್ ಆಗಿರಬಹುದು, ಅಥವಾ ನೀವೊಂದು ಅಧಿಕಾರಯುತವಾದಂತಹ ಸ್ಥಾನದಲ್ಲಾದ್ರೂ ಇರಬಹುದು. ನಿಮ್ಮಿಂದ ಸಾಕಷ್ಟು ರಹಸ್ಯಗಳು ಮುಂದಿನ ದಿನಗಳಲ್ಲಿ ಜಗತ್ತಿಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ನೀವೊಂದ್ ರೀತಿ ಪಿಲ್ಲರ್ ಇದ್ದಂಗೆ, ನೀವೊಂದ್ ರೀತಿ ಸೇತುವೆ ಇದ್ದಂಗೆ, ನೀವೊಂದ್ ರೀತಿ ಸನ್ರೈಸ್ ಇದ್ದಂಗೆ. Anna, grandmother of Jesus, seeding the light, laying foundation, divine plan. ಡೆಫಿನೆಟ್ಲಿ ಆದಿಶಕ್ತಿ ಅಂತ ಕರೀಬಹುದು. ಸೊ ಆದಿಶಕ್ತಿಯ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ. ಜೊತೆಗೆ ಒಂದು ಭದ್ರವಾದ ಬುನಾದಿನ ನೀವು ಹಾಕ್ತಾ ಇದ್ದೀರಾ ಮುಂದಿನ ಪೀಳಿಗೆಗೆ ಅನ್ನುವಂಥದ್ದು ಇದೆ. ನಿಮ್ಮ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ನಡೀತಾ ಇಲ್ಲ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ. ಎಚ್ಚರಿಕೆ ವಹಿಸ್ಬೇಕು. ನಿಮ್ ಕರ್ತವ್ಯನ ನೀವು ಮಾಡ್ಬೇಕು. ಇದಿಷ್ಟು ಮಾಡಿ ಡಿವೈನ್ ಪ್ಲಾನ್ ಏನಿದೆಯೋ ಅದ್ರ ಪ್ರಕಾರ ನಡೆಯುತ್ತೆ. ಡಿವೈನ್ ಪ್ಲಾನ್ ಪ್ರಕಾರನೇ ನಡಿಬೇಕು ಅಂದ್ರೆ ನಾನ್ ಯಾಕೆ ಮಾಡ್ಬೇಕು ಅಂದ್ರೆ ಡಿವೈನೇ ಪ್ಲಾನ್ ಮಾಡಿರೋದು. ನಿಮ್ ಬಗ್ಗೆ ನೀವು ಎಚ್ಚರಿಕೆನ ವಹಿಸಿ, ನಿಮ್ ಬಗ್ಗೆ ನೀವು ಸಾಕಷ್ಟು ದೃಢ ವಿಶ್ವಾಸದಿಂದ ಮುನ್ನಡೀರಿ ಅನ್ನುವಂಥದ್ದು. ಒಳ್ಳೇದಾಗತ್ತೆ, ಭರವಸೆ ಇಡಿ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ಬ್ರೇಕ್ ದ ಚೈನ್. ಎಸ್, ನಿಮ್ಮ ಪೂರ್ವಜರ ಪ್ಯಾಟ್ರನ್ ನಿಮ್ಗೆ ತೊಂದರೆನ ಮಾಡ್ತಾ ಇದೆ. ನಿಮ್ಮ ಮನೆ ತಂದವರು ಮಾಡಿರುವಂತ ತಪ್ಪುಗಳು, ಪೂರ್ವಾರ್ಜಿತ ಕರ್ಮ ಫಲಗಳನ್ನ ನೀವು ಹೆಗಲ ಮೇಲೆ ಹೊತ್ಕೊಂಡು ಬಂದಿದ್ದೀರಾ. ಅದು ನಿಮ್ಗೆ ಬಂಧನವಾಗಿ ಕಾಡ್ತಾ ಇದೆ, ಬಂಧನವಾಗಿ ನಿಮ್ಮ ಜೀವನನ ನರಕ ಮಾಡ್ತಾ ಇದೆ. ಅದರಿಂದ ಹೊರಬರೋದಕ್ಕೆ ಆಗ್ತಾ ಇಲ್ಲ. ಸಾಕಷ್ಟು ಪೂರ್ವಜರು ಬಂದು ನಿಮ್ಗೆ ತೊಂದರೆ ಮಾಡಿದ್ದಾರೆ, ಮಾಡ್ತಾನೆ ಇದ್ದಾರೆ. ಅವ್ರು ಮಾಡಿದಂತ ಪಾಪಕರ್ಮಗಳು, ಅವ್ರು ಮಾಡಿದಂತ ಅನ್ಯಾಯಗಳಿಗೆ ನೀವು ಹೊಣೆಯಾಗಿ ನಿಂತಿದ್ದೀರ. ಇದೆಲ್ಲದಕ್ಕೂ ನ್ಯಾಯ ಕೊಡಿಸ್ಬೇಕು. ಪೂರ್ವಜರ ಒಂದಷ್ಟು ಪಾಪಕರ್ಮಗಳಿಗೆ ಮುಕ್ತಿನ ಕೊಟ್ಟಿ, ಪ್ರಾಯಶ್ಚಿತನ ಕೊಡಿಸಿ, ಹೇಗೆ ಭಗೀರಥ ತನ್ನ ಪ್ರಯತ್ನದಿಂದ ಎಲ್ಲ ಪಿತೃದೇವತೆಗಳಿಗೂ ಮುಕ್ತಿ ಕೊಡಿಸಿದ್ನು, ಆ ರೀತಿ ನಿಮ್ಮ ಆನ್ಸಿಸ್ಟ್ರಲ್ ಪ್ಯಾಟರ್ನ್ ನ ಹೀಲ್ ಮಾಡೋದಕ್ಕೆ, ಹೊಸ ಭಾಷ್ಯ ಬರೆಯೋದಕ್ಕೆ, ಹೊಸ ರೀತಿಲಿ ಮುಂದಿನ ಪೀಳಿಗೆಗೆ ಯಶಸ್ಸನ್ನ ಕೊಡೋದಕ್ಕೆ, ನಿಮ್ಮ ಜನರೇಷನ್ ಬಿಟ್ಟು ನೆಕ್ಸ್ಟ್ ಜನರೇಷನ್ ಏನ್ ಬರುತ್ತೆ ಅದು ನಿಮ್ಮ ಹಿಂದಿನ ಜನರೇಷನ್ ಏನ್ ಸಫರ್ ಮಾಡಿತ್ತು ಆ ಸಫರಿಂಗ್ ನ ಎಂಡ್ ಮಾಡೋದಕ್ಕೆ ನಿಮ್ಮ ಈ ಲೈಫ್ ಆಗಿದೆ. ನಿಮ್ಗಿಷ್ಟ ಇರ್ಲಿ ಬಿಡ್ಲಿ, ಶತ್ರುಗಳು 100 ಕಾಟ ಕೊಡ್ಲಿ ಅಥವಾ 1000 ಕಾಟ ಕೊಡ್ಲಿ, ನಿಮ್ಮನ್ನ ಶತ್ರುಗಳು ಸಮಾಧಿನೇ ಮಾಡ್ಬಿಟ್ರು ಚಿಂತೆ ಮಾಡ್ಬೇಡ್ರಿ. ಸಮಾಧಿಯಿಂದ ಎದ್ದು ಬಂದಾದ್ರೂ ಸರಿ, ನೀವ್ ಈ ಕೆಲ್ಸ ಮಾಡೇ ಮಾಡ್ತೀರಾ. ನಿಮ್ಗೆ ಸಾವನ್ನೋದೇ ಇಲ್ಲ ಅನ್ನುವಂಥ ರೀತಿಲಿ ಇದೆ. ಇಲ್ಲಿ ಪ್ರಯತ್ನ ಪಟ್ಟವ್ರದೇ ಅಂತ್ಯ ಆಗತ್ತೆ. ಯಾರು ನಿಮ್ಗೆ ತೊಂದರೆ ಮಾಡೋದಕ್ ಬರ್ತಾರೋ ಅವರ ಅಂತ್ಯ ಶತಸಿದ್ಧ ಅನ್ನುವಂಥದ್ದು ಇದೆ. ವಾಗ್ದೇವಿನ ಹಗುರವಾಗಿ ತಗೊಳ್ಬೇಡಿ. ಅವಳು ನುಡಿಸ್ತಾಳೆ ಅಂದ್ರೆ ಅದಕ್ಕೆ ಒಂದು 100 ಅರ್ಥ ಇರುತ್ತೆ ಅನ್ನೋದು ನಂಗೆ ಇಲ್ಲಿ ಅನ್ನಿಸ್ತಾ ಇದೆ. ಸೊ ಶಾಂತತೆಯ ಹಿಂದೆ ಕ್ರೋಧ ಇದೆ, ಕ್ರೋಧದ ಹಿಂದೆ ದೊಡ್ಡದಾದ ಒಂದು ಮಾರಣ ಹೋಮದ ಸಂಚೆ ಇದೆ. ಎಚ್ಚರಿಕೆ ಇರ್ಲಿ, ಎಚ್ಚರಿಕೆ ಇರ್ಲಿ, ಎಚ್ಚರಿಕೆ ಇರ್ಲಿ ಅಂತ ಇದೆ. ಇದು ದೇಶದ ವಿಚಾರವಾಗೂ ಇದೆ, ಮನುಷ್ಯರ ವಿಚಾರವಾಗೂ ಇದೆ, ಶತ್ರುಗಳ ವಿಚಾರವಾಗೂ ಇದೆ. ಎಲ್ಲಿಯವರೆಗೂ ಇದು ಆಗಬಹುದು ಅಂದ್ರೆ ಸಮಯ ಸಂದರ್ಭ ಹತ್ತಿರದಲ್ಲೇ ಇದೆ. ಕಾನೂನಿನ ಮುಖಾಂತರ ಹೋರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟೇ ಇಲ್ಲ ಅಂತ ಅನ್ಕೊಂಡಿರೋರಿಗೆ ಅವಕಾಶಗಳು ಸಿಗೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಅನ್ಯಾಯಕ್ಕೆ ಜಯ ಇಲ್ಲ ಅನ್ನುವಂಥದ್ದು ಇದೆ. ಅನ್ಯಾಯಕ್ಕೆ ಜಯ ಇಲ್ಲ, ನ್ಯಾಯಕ್ಕಷ್ಟೇ ಜಯ ಸಿಗುತ್ತೆ. ಮುಂದಿನ ದಿನಗಳಲ್ಲೂ ನ್ಯಾಯಕ್ಕೆ ಜಯ ಸಿಗುತ್ತೆ, ಮುಂದಿನ ಪೀಳಿಗೆಯಲ್ಲೂ ಕೂಡ ನ್ಯಾಯಕ್ಕೆ ಜಯ ಸಿಗುತ್ತೆ. ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಯಾರೋ ಬೇರೆಯವರು ಅನ್ಯಾಯ ಮಾಡಿ ಗೆದ್ದಿರಬಹುದು, ಆದ್ರೆ ನಿಜವಾದ ನ್ಯಾಯಕ್ಕೆ ಧರ್ಮಕ್ಕೆ ಅಂತ ನಿಂತಂತ ವ್ಯಕ್ತಿಗೆ ಯಾವತ್ತೂ ಅಧರ್ಮ ಕಾಡೋದಿಲ್ಲ. ಇದು ಸತ್ಯ ಅನ್ನುವಂಥದ್ದು ಕೂಡ ಇದೆ. ಇದಿಷ್ಟು ರೀಡಿಂಗ್ ಅನ್ನ ವಾಗ್ದೇವಿಯ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತಾ ನಿಮ್ಮೆಲ್ಲರ ಕೃಪಾಶೀರ್ವಾದ ನನ್ನ ಮೇಲೆ, ನನ್ನ ಚಾನಲ್ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೊತೆಗೆ
ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಆಯುಸ್ಸು, ಆರೋಗ್ಯ, ಐಶ್ವರ್ಯಾದಿಗಳನ್ನ ಪಡ್ಕೊಂಡು ಚೆನ್ನಾಗಿ ನೆಮ್ಮದಿಯಿಂದ ಒಗ್ಗಟ್ಟಿಂದ ಇರ್ಲಿ ಅಂತ ಪ್ರಾರ್ಥಿಸ್ತಾ, ಶತ್ರು ಬುದ್ಧಿ ವಿನಾಶಾಯ ಅಂತ ಕೇಳ್ಕೊಳ್ತಾ, ಪರಮಶಿವನ ಕೊನೆಯ ಕಾರ್ತಿಕ ಸೋಮವಾರದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಈ ಅಮಾವಾಸ್ಯೆ ಪ್ರತಿಯೊಬ್ಬರ ಮನಗಳಲ್ಲೂ ಕೂಡ ಬೆಳಕಿನ ದೀಪಾವಳಿ ಮತ್ತೊಮ್ಮೆ ಆಚರಿಸಿ. ಸೊ ಎಲ್ಲರಿಗೂ ಎಲ್ಲರೂ ಕೂಡ ಜಾತಿ ಮತ ಭೇದನ ಮರೆತು ಈ ಕಾರ್ತಿಕ ಸೋಮವಾರದ ಕೊನೆಯ ಅಮಾವಾಸ್ಯೆಯಂದು ದೀಪನ ಬೆಳಗಿ, ಇದರಿಂದ ಜಗತ್ತಿನಲ್ಲಿ ಮುಂದೆ ಬರುವಂತ ಕ್ರಿಮಿ ಕೀಟಾಣುಗಳು ಅಥವಾ ವೈರಸ್ ಅಂತ ಏನ್ ಕರಿತೀವಿ, ಅದು ಗಾಳಿಲಿ ಅಥವಾ ಬೇರೆ ಒಂದು ನೀರಿನಲ್ಲಿ ಗಾಳಿಲಿ ಏನು ಹರಿದಾಡ್ತಿದೆ, ಅದೆಲ್ಲ ಬೆಳಕಿನ ಒಂದು ಪ್ರಖರತೆಗೆ ಸುಟ್ಟು ನಶಿಸಿ ಹೋಗುತ್ತೆ. ಆಗ ಜಗತ್ತಿಗೆ ಒಂದು ಆರೋಗ್ಯದಾಯಕ ದಿನಗಳು ಬರುತ್ತೆ ಮುಂದೆ. ಇಲ್ಲ ಅಂದ್ರೆ ಸ್ವಲ್ಪ ತೊಂದರೆ ಆಗತ್ತೆ. ಜಗತ್ತಿಗೆ ಒಳ್ಳೇದಾಗ್ಲಿ ಅನ್ನುವಂತ ಸಂಕಲ್ಪದಿಂದ ಹಚ್ಚಿ, ಆ ಜಗತ್ತಲ್ಲೇ ನೀವಿರೋದ್ರಿಂದ ಆ ಜಗತ್ತು ನಿಮ್ಮನ್ನ ಕೂಡ ಕಾಪಾಡ್ಕೊಳ್ಳುತ್ತೆ ಅಂತ ಹೇಳ್ತಾ, ಸೊ ಇಷ್ಟೊತ್ತು ಭಾಷಣ ಬಿದ್ದೆ ಅಂತ ಯಾರು ಬೇಜಾರು ಮಾಡ್ಕೊಂಡಿದ್ದೀರೋ ಅವರಿಗೆ ಕ್ಷಮೆನ ಕೇಳ್ತಾ, ಇನ್ಫಾರ್ಮೇಶನ್ ಆಗಿತ್ತು ಅಂತ ಅಂದವರಿಗೆ ಧನ್ಯವಾದ ಹೇಳ್ತಾ, ಸುಮ್ಮನೆ ನಸು ತರ್ಲೆ ಸುಬ್ಬಿ ಅಂತ ಇರೋರಿಗೆ ನಿಮ್ಮ ತರ್ಲೆ ಸುಬ್ಬಿ ನಿಮ್ಗೆ ಯಾವಾಗ್ಲೂ ಸುಬ್ಬಿಯಾಗಿ ಉಳಿಯೋದಿಲ್ಲ ಅಂತ ಹೇಳ್ತಾ, ಒಳ್ಳೇದಾಗ್ಲಿ ಎಲ್ರಿಗೂ. ಟೇಕ್ ಕೇರ್, ಬಾಯ್, ನಮಸ್ತೆ.